ಶೀರ್ಷಿಕೆ: ಯಾರೂ ಬೆಲೆ ಕೊಡದ ಹಳೆಯ ಟ್ರಂಕ್ ಪೆಟ್ಟಿಗೆ. ಆದರೆ ಅದರೊಳಗೆ ಮರೆವಾಗಿದ್ದ ಸತ್ಯವೇ ಒಂದು ಕುಟುಂಬದ ಬದುಕನ್ನು ಬದಲಿಸಿತು. ಮಲೆನಾಡಿನ ಒಂದು ಪುಟ್ಟ ಹಳ್ಳಿಯಲ್ಲಿ ರಾಘವ ಎಂಬ ಯುವಕ ವಾಸಿಸುತ್ತಿದ್ದ. ಅವನು ಬಡವನಾಗಿದ್ದರೂ ಪ್ರಾಮಾಣಿಕತೆ ಮತ್ತು ಕಷ್ಟಪಟ್ಟು ದುಡಿಯುವ ಗುಣದಿಂದ ಎಲ್ಲರ ಮೆಚ್ಚುಗೆ ಪಡೆದಿದ್ದ. ತಂದೆ ತಾಯಿ ಇಬ್ಬರೂ ಬಾಲ್ಯದಲ್ಲೇ ಮೃತಪಟ್ಟಿದ್ದರಿಂದ ಅವನಿಗೆ ಉಳಿದದ್ದು ಮಣ್ಣಿನ ಚಿಕ್ಕ ಮನೆ ಮತ್ತು ಕೆಲವು ಹಳೆಯ ಸಾಮಾನುಗಳಷ್ಟೇ. ಪ್ರತಿದಿನ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದ ರಾಘವನ ಜೀವನದಲ್ಲಿ ದೊಡ್ಡ ಕನಸುಗಳೇ ಇರಲಿಲ್ಲ. ದಿನದ ಊಟ ಸಿಕ್ಕರೆ ಸಾಕು ಎಂಬಷ್ಟರಲ್ಲೇ ಅವನ ಬದುಕು ಸಾಗುತ್ತಿತ್ತು. ಒಂದು ದಿನ ಹಳ್ಳಿಯ ಶ್ರೀಮಂತ ಜಮೀನುದಾರನ ಹಳೆಯ ಮನೆ ಕೆಡವಲಾಗುತ್ತಿತ್ತು. ಕೆಲಸಕ್ಕೆ ರಾಘವನೂ ಸೇರಿದ್ದ. ಮನೆಯ ಹಿಂಭಾಗದಲ್ಲಿ ಧೂಳು ಹಿಡಿದ ತುಕ್ಕು ತಿಂದ ಹಳೆಯ ಟ್ರಂಕ್ ಪೆಟ್ಟಿಗೆಯೊಂದು ಬಿದ್ದಿತ್ತು. ಇದನ್ನು ಯಾರಾದರೂ ತೆಗೆದುಕೊಂಡು ಹೋಗಿ ಕಸದವರಿಗೆ ಕೊಟ್ಟರೂ ಹಣ ಬರೋದಿಲ್ಲ ಎಂದು ಜಮೀನುದಾರ ಹೇಳಿದ. ಬೇರೆಯವರು ನಕ್ಕರು. ಇದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಏನು ಮಾಡ್ತೀಯಾ ಎಂದು ಒಬ್ಬ ಕೂಲಿ ಕೇಳಿದ. ರಾಘವ ಮಾತ್ರ ನಗುತ್ತಾ, ಹಳೆಯದಾದರೂ ಉಪಯೋಗಕ್ಕೆ ಬರಬಹುದು ಎಂದು ಟ್ರಂಕ್ ಪೆಟ್ಟಿಗೆಯನ್ನು ಮನೆಗೆ ತೆಗೆದುಕೊಂಡು ಹೋದ. ಆ ರಾತ್ರಿ ಅದನ್ನು ಸ್ವಚ್ಛಗೊಳಿಸಲು ಆರಂಭಿಸಿದ. ವರ್ಷಗಳ ಧೂಳು ಮತ್ತು ತುಕ್ಕನ್ನು ತೆಗೆದಾಗ ಪೆಟ್ಟಿಗೆಯೊಳಗೆ ಒಂದು ರಹಸ್ಯದ ಅಡಿಪಾಯ ಕಾಣಿಸಿತು. ಅದರ ಕೆಳಭಾಗದಲ್ಲಿ ಮರದ ಫಲಕವೊಂದು ಸ್ವಲ್ಪ ಎತ್ತರವಾಗಿತ್ತು. ಅದನ್ನು ಎಚ್ಚರಿಕೆಯಿಂದ ತೆಗೆದಾಗ ಒಂದು ಹಳೆಯ ಬಟ್ಟೆಯಲ್ಲಿ ಸುತ್ತಿದ ಕಟ್ಟು ಮತ್ತು ಒಂದು ಪತ್ರ ಸಿಕ್ಕಿತು. ರಾಘವ ಬೆಚ್ಚಿಬಿದ್ದ. ಪತ್ರದ ಮೇಲೆ ಹಳೆಯ ಅಕ್ಷರಗಳಲ್ಲಿ ಬರೆಯಲಾಗಿತ್ತು: ಈ ಪೆಟ್ಟಿಗೆಯನ್ನು ಪ್ರಾಮಾಣಿಕ ವ್ಯಕ್ತಿಯೊಬ್ಬನೇ ತೆರೆಯುವ ದಿನಕ್ಕಾಗಿ ನಾನು ಇದನ್ನು ಬಿಟ್ಟು ಹೋಗುತ್ತಿದ್ದೇನೆ. ರಾಘವನ ಹೃದಯ ಜೋರಾಗಿ ಬಡಿತ ಆರಂಭಿಸಿತು. ಅವನು ನಿಧಾನವಾಗಿ ಪತ್ರವನ್ನು ತೆರೆದು ಓದಲು ಶುರು ಮಾಡಿದ. ಈ ಪತ್ರ ಓದುತ್ತಿರುವ ವ್ಯಕ್ತಿಗೆ ನಮಸ್ಕಾರ. ನಾನು ಈ ಮನೆಯ ಹಿಂದಿನ ಮಾಲೀಕ ವಿಶ್ವನಾಥ ರಾಯ. ನನ್ನ ಬದುಕಿನಲ್ಲಿ ಒಂದು ದೊಡ್ಡ ತಪ್ಪು ನಡೆದಿದೆ. ಆ ತಪ್ಪಿನ ಭಾರವನ್ನು ಹೊತ್ತುಕೊಂಡೇ ನಾನು ಈ ಪತ್ರವನ್ನು ಬರೆಯುತ್ತಿದ್ದೇನೆ. ರಾಘವನ ಕುತೂಹಲ ಹೆಚ್ಚಾಯಿತು. ಪತ್ರದಲ್ಲಿ ಮುಂದುವರಿದಿತ್ತು: ನನ್ನ ತಮ್ಮ ಶಿವರಾಮನಿಗೆ ಸೇರಬೇಕಾದ ಜಮೀನನ್ನು ಕೆಲವು ದುರಾಸೆಯವರ ಮಾತಿಗೆ ಮರುಳಿ ನಾನು ನನ್ನ ಹೆಸರಿಗೆ ಮಾಡಿಕೊಂಡೆ. ನಂತರ ಸತ್ಯ ತಿಳಿಯುವಷ್ಟರಲ್ಲಿ ನನ್ನ ತಮ್ಮ ಊರನ್ನು ಬಿಟ್ಟು ಹೋದ. ಎಷ್ಟೇ ಹುಡುಕಿದರೂ ಅವನು ಸಿಗಲಿಲ್ಲ. ನನ್ನ ತಪ್ಪಿನ ಪಶ್ಚಾತ್ತಾಪದಿಂದ ಈ ಪೆಟ್ಟಿಗೆಯೊಳಗೆ ಅವನ ಹಕ್ಕಿನ ದಾಖಲೆಗಳು ಮತ್ತು ನನ್ನ ಎಲ್ಲ ವಿವರಗಳನ್ನು ಇಟ್ಟು ಹೋಗುತ್ತಿದ್ದೇನೆ. ಈ ಪತ್ರ ಸಿಕ್ಕ ಪ್ರಾಮಾಣಿಕ ವ್ಯಕ್ತಿ ದಯವಿಟ್ಟು ಶಿವರಾಮನ ಕುಟುಂಬವನ್ನು ಹುಡುಕಿ ಈ ದಾಖಲೆಗಳನ್ನು ಅವರಿಗೆ ತಲುಪಿಸಬೇಕು. ಪತ್ರದ ಜೊತೆಗೆ ಹಳೆಯ ಜಮೀನಿನ ದಾಖಲೆಗಳು, ಕೆಲವು ಛಾಯಾಚಿತ್ರಗಳು ಮತ್ತು ಒಂದು ವಿಳಾಸವೂ ಇತ್ತು. ರಾಘವ ಯೋಚನೆಯಲ್ಲಿ ಮುಳುಗಿದ. ಈ ದಾಖಲೆಗಳನ್ನು ಮಾರಿದರೆ ನನಗೆ ಲಕ್ಷಾಂತರ ರೂಪಾಯಿ ಸಿಗಬಹುದು. ಆದರೆ ಅದು ನನ್ನದು ಅಲ್ಲ ಎಂದು ಅವನ ಮನಸ್ಸು ಹೇಳಿತು. ಮರುದಿನ ಅವನು ಕೆಲಸಕ್ಕೆ ಹೋಗದೆ ಪತ್ರದಲ್ಲಿದ್ದ ವಿಳಾಸವನ್ನು ಹುಡುಕಲು ಹೊರಟ. ಅನೇಕ ಹಳ್ಳಿಗಳನ್ನು ಸುತ್ತಿದ. ಹಲವರು ಆ ಹೆಸರಿನವರು ವರ್ಷಗಳ ಹಿಂದೆ ಇಲ್ಲಿಂದ ಹೋಗಿದ್ದಾರೆ ಎಂದರು. 3 ದಿನಗಳ ನಂತರ ಒಬ್ಬ ವೃದ್ಧ ಚಹಾ ಅಂಗಡಿಯವನನ್ನು ಭೇಟಿಯಾದ. ಶಿವರಾಮ ಅಂದಿಯಾ? ಹೌದು. ಅವನು ತುಂಬ ಒಳ್ಳೆಯ ಮನುಷ್ಯ. ಆದರೆ ಅನ್ಯಾಯವಾಗಿದ್ದರಿಂದ ಊರನ್ನು ಬಿಟ್ಟು ಹೋಗಿದ್ದ. ಅವನ ಮಗ ಈಗ ನಗರದಲ್ಲಿ ಸಣ್ಣ ಮೆಕ್ಯಾನಿಕ್ ಅಂಗಡಿ ನಡೆಸುತ್ತಿದ್ದಾನೆ ಎಂದು ಹೇಳಿದ. ಆ ಮಾಹಿತಿಯನ್ನು ಕೇಳಿದ ರಾಘವನ ಕಣ್ಣಲ್ಲಿ ಆಶೆಯ ಕಿರಣ ಮೂಡಿತು. ಅವನು ತಕ್ಷಣ ನಗರಕ್ಕೆ ಹೊರಟ. ಅಲ್ಲಿ ಒಂದು ಸಣ್ಣ ಗ್ಯಾರೇಜ್ ಮುಂದೆ ಶಿವ ಆಟೋ ಸರ್ವೀಸ್ ಎಂಬ ಫಲಕ ಕಂಡಿತು. ಒಳಗೆ ಸುಮಾರು 50 ವರ್ಷದ ವ್ಯಕ್ತಿಯೊಬ್ಬ ಕಾರನ್ನು ರಿಪೇರಿ ಮಾಡುತ್ತಿದ್ದ. ರಾಘವ ನಿಧಾನವಾಗಿ ಕೇಳಿದ: ನಿಮ್ಮ ತಂದೆಯ ಹೆಸರು ಶಿವರಾಮನ? ಆ ವ್ಯಕ್ತಿ ಕೆಲಸ ನಿಲ್ಲಿಸಿ ಆಶ್ಚರ್ಯದಿಂದ ರಾಘವನ ಕಡೆ ನೋಡಿದ. ಹೌದು. ಆದರೆ
ನಿಮಗೆ ನನ್ನ ತಂದೆ ಹೇಗೆ ಗೊತ್ತು ಎಂದು ಕೇಳಿದ. ರಾಘವ ತನ್ನ ಕೈಯಲ್ಲಿದ್ದ ಹಳೆಯ ಟ್ರಂಕ್ ಪೆಟ್ಟಿಗೆಯನ್ನು ನಿಧಾನವಾಗಿ ಅವರ ಮುಂದೆ ಇಟ್ಟನು. ಅದರೊಳಗಿನ ಪತ್ರ ಮತ್ತು ದಾಖಲೆಗಳನ್ನು ನೋಡಿ ಆ ವ್ಯಕ್ತಿಯ ಕಣ್ಣುಗಳು ನೀರಿನಿಂದ ತುಂಬಿದವು. ಆ ವ್ಯಕ್ತಿಯ ಹೆಸರು ಸುರೇಶ್. ಅವನು ಪತ್ರವನ್ನು ಸಂಪೂರ್ಣವಾಗಿ ಓದಿದ. ಓದುತ್ತಾ ಅವನ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಿತು. ನನ್ನ ತಂದೆ ಶಿವರಾಮ ಅವರು ಸಾಯುವ ಮುನ್ನ ಯಾವಾಗಲೂ ಒಂದು ಮಾತು ಹೇಳುತ್ತಿದ್ದರು ಎಂದು ಸುರೇಶ್ ನಿಧಾನವಾಗಿ ಹೇಳಿದ. ಒಂದು ದಿನ ಸತ್ಯ ಹೊರಬರುತ್ತದೆ. ನಮ್ಮ ಹಕ್ಕು ನಮಗೆ ತಾನೇ ಬಂದು ಸೇರುತ್ತದೆ. ಆ ಮಾತುಗಳು ರಾಘವನ ಮನಸ್ಸನ್ನು ಸ್ಪರ್ಶಿಸಿದವು. ಸುರೇಶ್ ಮನೆಯೊಳಗೆ ಹೋಗಿ ಒಂದು ಹಳೆಯ ಫೋಟೋ ತಂದು ತೋರಿಸಿದ. ಅದರಲ್ಲಿ ಇಬ್ಬರು ಯುವಕರು ಜೊತೆಯಾಗಿ ನಿಂತಿದ್ದರು. ಇವರು ನನ್ನ ತಂದೆ ಶಿವರಾಮ, ಇವರೇ ಅವರ ಅಣ್ಣ ವಿಶ್ವನಾಥರಾಯ. ರಾಘವ ಟ್ರಂಕ್ ಪೆಟ್ಟಿಗೆಯಲ್ಲಿ ಸಿಕ್ಕಿದ್ದ ಹಳೆಯ ಫೋಟೋವನ್ನು ಹೊರತೆಗೆದನು. ಎರಡೂ ಒಂದೇ ಚಿತ್ರವಾಗಿತ್ತು. ಇದರಿಂದ ಪತ್ರದಲ್ಲಿದ್ದ ಪ್ರತಿಯೊಂದು ಮಾತು ನಿಜವೆಂದು ದೃಢಪಟ್ಟಿತು. ಸುರೇಶ್ನ ಪತ್ನಿ ಲಕ್ಷ್ಮಿ ಚಹಾ ತಂದು ಕೊಟ್ಟಳು. ಅವರ ಇಬ್ಬರು ಮಕ್ಕಳು ಕುತೂಹಲದಿಂದ ಟ್ರಂಕ್ ಪೆಟ್ಟಿಗೆಯನ್ನು ನೋಡುತ್ತಿದ್ದರು. ಅಣ್ಣ, ನೀವು ಇಷ್ಟು ಅಮೂಲ್ಯವಾದ ದಾಖಲೆಗಳನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳಬಹುದಿತ್ತು. ಆದರೆ ನೀವು ನಮ್ಮನ್ನು ಹುಡುಕಿ ಬಂದಿದ್ದೀರಿ. ಇಂದಿನ ಕಾಲದಲ್ಲಿ ಇಂತಹ ಪ್ರಾಮಾಣಿಕರು ತುಂಬ ಅಪರೂಪ ಎಂದು ಸುರೇಶ್ ಕೃತಜ್ಞತೆಯಿಂದ ಹೇಳಿದರು. ರಾಘವ ಮುಗುಳ್ನಕ್ಕ. ಇದು ನಿಮ್ಮ ಕುಟುಂಬದ ಹಕ್ಕು. ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ ಅಷ್ಟೇ ಎಂದನು. ಕೆಲವು ದಿನಗಳ ನಂತರ ಸುರೇಶ್ ವಕೀಲರನ್ನು ಭೇಟಿಯಾಗಿ ದಾಖಲೆಗಳನ್ನು ಪರಿಶೀಲಿಸಿದರು. ಅವು ನಿಜವಾದವು ಎಂಬುದು ಸಾಬೀತಾಯಿತು. ಆದರೆ ಕಥೆ ಅಲ್ಲಿಗೆ ಮುಗಿಯಲಿಲ್ಲ. ಆ ಜಮೀನಿನ ಮೇಲೆ ಈಗ ದೊಡ್ಡ ಕಂಪನಿಯೊಂದು ಕಣ್ಣು ಹಾಕಿತ್ತು. ದಾಖಲೆಗಳು ಹೊರಬಂದ ವಿಚಾರ ತಿಳಿದ ಕೂಡಲೇ ಕೆಲವರು ಸುರೇಶ್ಗೆ ಬೆದರಿಕೆ ಹಾಕಲು ಆರಂಭಿಸಿದರು. ಈ ದಾಖಲೆಗಳನ್ನು ನಮಗೆ ಕೊಡಿ, ಇಲ್ಲವಾದರೆ ನಿಮಗೂ ಆ ರಾಘವನಿಗೂ ಒಳ್ಳೆಯದಾಗುವುದಿಲ್ಲ ಎಂದು ಅಪರಿಚಿತರು ಎಚ್ಚರಿಸಿದರು. ಸುರೇಶ್ ಹೆದರಿದ. ಆದರೆ ರಾಘವ ಶಾಂತವಾಗಿ ಹೇಳಿದ, ಸತ್ಯದ ದಾರಿ ಕಷ್ಟವಾದರೂ ಕೊನೆಯಲ್ಲಿ ಗೆಲ್ಲುವುದು ಸತ್ಯವೇ. ಇಬ್ಬರೂ ನ್ಯಾಯಾಲಯದ ಮೂಲಕ ತಮ್ಮ ಹಕ್ಕನ್ನು ಪಡೆಯಲು ತೀರ್ಮಾನಿಸಿದರು. ಸುರೇಶ್ ಮತ್ತು ರಾಘವ ಇಬ್ಬರೂ ಜಿಲ್ಲೆಯ ಅನುಭವಿ ವಕೀಲರನ್ನು ಭೇಟಿಯಾದರು. ವಕೀಲರು ಎಲ್ಲ ದಾಖಲೆಗಳನ್ನು ಒಂದೊಂದಾಗಿ ಪರಿಶೀಲಿಸಿದರು. ಇವು ನಿಜವಾದ ದಾಖಲೆಗಳು. ಆದರೆ ಇಷ್ಟು ವರ್ಷಗಳ ನಂತರ ಈ ಪ್ರಕರಣವನ್ನು ಗೆಲ್ಲಲು ಸಾಕ್ಷಿಗಳು ಮತ್ತು ಸರ್ಕಾರಿ ದಾಖಲೆಗಳು ಬೇಕಾಗುತ್ತವೆ ಎಂದು ಅವರು ಹೇಳಿದರು. ಮರುದಿನದಿಂದಲೇ ಅವರ ಹೋರಾಟ ಆರಂಭವಾಯಿತು. ತಾಲೂಕು ಕಚೇರಿ, ಉಪನೋಂದಣಿ ಕಚೇರಿ, ಹಳೆಯ ಗ್ರಾಮ ಪಂಚಾಯಿತಿ ದಾಖಲೆಗಳು, ಎಲ್ಲೆಡೆ ಅವರು ಓಡಾಡಿದರು. ಕೆಲವು ಹಳೆಯ ದಾಖಲೆಗಳು ಧೂಳು ಹಿಡಿದ ಅಲೆಮಾರಿಗಳಲ್ಲಿ ಸಿಕ್ಕವು. ಅವುಗಳಲ್ಲಿ ವಿಶ್ವನಾಥರಾಯ ಮತ್ತು ಶಿವರಾಮ ಇಬ್ಬರ ಹೆಸರು ಇರುವುದು ಕಂಡುಬಂತು. ಇದೇ ವೇಳೆ ಆ ಜಮೀನನ್ನು ಕಬಳಿಸಲು ಯತ್ನಿಸುತ್ತಿದ್ದ ಕಂಪನಿಯವರು ತಮ್ಮ ಪ್ರಭಾವ ಬಳಸಲು ಆರಂಭಿಸಿದರು. ಒಂದು ರಾತ್ರಿ ರಾಘವ ಮನೆಗೆ ಮರಳುತ್ತಿದ್ದಾಗ ಇಬ್ಬರು ಅಪರಿಚಿತರು ಅವನನ್ನು ತಡೆದರು. ನೀನು ಈ ಪ್ರಕರಣದಿಂದ ದೂರ ಸರಿದರೆ 5 ಲಕ್ಷ ರೂಪಾಯಿ ಕೊಡುತ್ತೇವೆ ಎಂದು ಒಬ್ಬನು ಹೇಳಿದ. ರಾಘವ ಶಾಂತವಾಗಿ ಉತ್ತರಿಸಿದ, ಹಣಕ್ಕಾಗಿ ನಾನು ಸತ್ಯವನ್ನು ಮಾರುವುದಿಲ್ಲ. ಅವರು ಕೋಪಗೊಂಡರು. ಹಾಗಾದರೆ ಅದರ ಪರಿಣಾಮ ಅನುಭವಿಸಬೇಕಾಗುತ್ತದೆ ಎಂದು ಬೆದರಿಸಿ ಅಲ್ಲಿಂದ ಹೊರಟರು. ರಾಘವ ಆ ರಾತ್ರಿ ಭಯಪಟ್ಟರೂ ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ. ಕೆಲವು ದಿನಗಳ ನಂತರ ನ್ಯಾಯಾಲಯದಲ್ಲಿ ಮೊದಲ ವಿಚಾರಣೆ ನಡೆಯಿತು. ಕಂಪನಿಯ ಪರ ವಕೀಲರು ಈ ದಾಖಲೆಗಳು ನಕಲಿ, ಇವುಗಳಿಗೆ ಯಾವುದೇ ಕಾನೂನು ಮಾನ್ಯತೆ ಇಲ್ಲ ಎಂದು ವಾದಿಸಿದರು. ಆದರೆ ಸುರೇಶ್ ಅವರ ವಕೀಲರು ಟ್ರಂಕ್ ಪೆಟ್ಟಿಗೆಯಲ್ಲಿ ಸಿಕ್ಕ ಮೂಲ ದಾಖಲೆಗಳು, ಹಳೆಯ ಫೋಟೋಗಳು, ಗ್ರಾಮ ಕಚೇರಿಯ ದಾಖಲೆಗಳು ಮತ್ತು ಸಾಕ್ಷಿಗಳ ಹೇಳಿಕೆಗಳನ್ನು ನ್ಯಾಯಾಲಯದ ಮುಂದೆ ಮಂಡಿಸಿದರು. ನ್ಯಾಯಾಧೀಶರು ಎಲ್ಲ ದಾಖಲೆಗಳನ್ನು ಗಮನದಿಂದ ಪರಿಶೀಲಿಸಿ ಇನ್ನಷ್ಟು ಪರಿಶೀಲನೆಗಾಗಿ ಪ್ರಕರಣವನ್ನು ಮುಂದೂಡಲಾಗುತ್ತದೆ ಎಂದು ಹೇಳಿದರು.
ಹೊರಗೆ ಬಂದ ಸುರೇಶ್ ನಿರಾಶನಾಗಿದ್ದ. ಇನ್ನೂ ಎಷ್ಟು ದಿನ ಹೋರಾಡಬೇಕು ಎಂದು ಕೇಳಿದ. ರಾಘವ ಅವನ ಭುಜದ ಮೇಲೆ ಕೈಯಿಟ್ಟು ಹೇಳಿದ, ಸತ್ಯದ ಗೆಲುವಿಗೆ ಕೆಲವೊಮ್ಮೆ ಸಮಯ ಬೇಕಾಗುತ್ತದೆ. ಆದರೆ ನಾವು ಹಿಂದೆ ಸರಿಯಬಾರದು. ಅದೇ ಸಮಯದಲ್ಲಿ ಹಲವು ವರ್ಷಗಳಿಂದ ಯಾರೂ ಗಮನಿಸದ ಮತ್ತೊಂದು ಸಾಕ್ಷಿ ಹೊರಬರಲಿತ್ತು. ಆ ಸಾಕ್ಷಿಯೇ ಈ ಪ್ರಕರಣದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಿಸಬೇಕಿತ್ತು. ನ್ಯಾಯಾಲಯದ ವಿಚಾರಣೆ ಮುಂದೂಡಲ್ಪಟ್ಟ ನಂತರ ರಾಘವ ಮತ್ತು ಸುರೇಶ್ ಹೊಸ ಸಾಕ್ಷಿಗಾಗಿ ಹುಡುಕಾಟ ಮುಂದುವರಿಸಿದರು. ಒಂದು ದಿನ ವಕೀಲರಿಂದ ಕರೆ ಬಂತು. ರಾಘವ, ತಕ್ಷಣ ನನ್ನ ಕಚೇರಿಗೆ ಬಾ, ಒಂದು ಮುಖ್ಯ ವಿಷಯ ಸಿಕ್ಕಿದೆ ಎಂದರು. ರಾಘವ ಅಲ್ಲಿಗೆ ಹೋದಾಗ ಸುಮಾರು 80 ವರ್ಷದ ವೃದ್ಧರೊಬ್ಬರು ಕುಳಿತಿದ್ದರು. ಇವರು ಗೋಪಾಲಕೃಷ್ಣ, ಹಿಂದೆ ವಿಶ್ವನಾಥರಾಯರ ಮನೆಯ ಲೆಕ್ಕಪತ್ರಗಳನ್ನು ನೋಡಿಕೊಳ್ಳುತ್ತಿದ್ದರು ಎಂದು ವಕೀಲರು ಪರಿಚಯಿಸಿದರು. ಗೋಪಾಲಕೃಷ್ಣ ನಿಧಾನವಾಗಿ ಮಾತನಾಡಲು ಆರಂಭಿಸಿದರು. ನಾನು ಇಷ್ಟು ವರ್ಷ ಮೌನವಾಗಿದ್ದೆ. ಆದರೆ ಈಗ ಸತ್ಯ ಹೇಳದೇ ಇದ್ದರೆ ನನ್ನ ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ. ಅವರು ತಮ್ಮ ಹಳೆಯ ಕಬ್ಬಿಣದ ಪೆಟ್ಟಿಗೆಯಿಂದ ಒಂದು ಸಣ್ಣ ಡೈರಿಯನ್ನು ಹೊರತೆಗೆದರು. ಇದು ನನ್ನ ವೈಯಕ್ತಿಕ ದಿನಚರಿ. ವಿಶ್ವನಾಥರಾಯರು ತಮ್ಮ ತಪ್ಪಿನ ಬಗ್ಗೆ ನನ್ನೊಂದಿಗೆ ಮಾತನಾಡಿದ ದಿನ ನಾನು ಇದರಲ್ಲಿ ಎಲ್ಲವನ್ನೂ ಬರೆದಿದ್ದೆ. ಡೈರಿಯ ಪ್ರತಿಯೊಂದು ಪುಟವೂ ದಿನಾಂಕದೊಂದಿಗೆ ಸರಿಯಾಗಿ ಬರೆಯಲ್ಪಟ್ಟಿತ್ತು. ಒಂದು ಪುಟದಲ್ಲಿ ಹೀಗೆ ಬರೆದಿತ್ತು: ಇಂದು ವಿಶ್ವನಾಥರಾಯರು ತುಂಬ ದುಃಖದಿಂದ ಅತ್ತರು. ತಮ್ಮ ಶಿವರಾಮನಿಗೆ ಅನ್ಯಾಯ ಮಾಡಿದ್ದೇನೆ ಎಂದು ಹೇಳಿದರು. ಒಂದು ದಿನ ಅವನ ಕುಟುಂಬಕ್ಕೆ ಎಲ್ಲವನ್ನೂ ಹಿಂದಿರುಗಿಸಬೇಕು ಎಂದು ನನ್ನ ಮುಂದೆ ಶಪಥ ಮಾಡಿದರು. ಇದನ್ನು ನೋಡಿ ವಕೀಲರ ಮುಖದಲ್ಲಿ ಸಂತೋಷ ಮೂಡಿತು. ಇದು ಬಹಳ ಬಲವಾದ ಸಾಕ್ಷಿ ಎಂದರು. ಮುಂದಿನ ವಿಚಾರಣೆಯ ದಿನ ನ್ಯಾಯಾಲಯದಲ್ಲಿ ಗೋಪಾಲಕೃಷ್ಣ ಸಾಕ್ಷಿಯಾಗಿ ನಿಂತರು. ಅವರು ನಡೆದ ಎಲ್ಲ ಘಟನೆಗಳನ್ನು ಸ್ಪಷ್ಟವಾಗಿ ವಿವರಿಸಿದರು. ಕಂಪನಿಯ ಪರ ವಕೀಲರು ಅವರನ್ನು ಹಲವು ಪ್ರಶ್ನೆಗಳಿಂದ ಗೊಂದಲಕ್ಕೀಡು ಮಾಡಲು ಪ್ರಯತ್ನಿಸಿದರು. ಆದರೆ ಗೋಪಾಲಕೃಷ್ಣ ಒಂದೇ ಮಾತು ಹೇಳಿದರು: ನಾನು ಸುಳ್ಳು ಹೇಳುವ ವಯಸ್ಸು ದಾಟಿದ್ದೇನೆ. ಸತ್ಯ ಹೇಳುವುದೇ ನನ್ನ ಕೊನೆಯ ಕರ್ತವ್ಯ. ನ್ಯಾಯಾಲಯದಲ್ಲಿ ಕೆಲ ಕ್ಷಣ ಮೌನ ಆವರಿಸಿತು. ನ್ಯಾಯಾಧೀಶರು ಎಲ್ಲ ದಾಖಲೆಗಳು, ಡೈರಿ ಮತ್ತು ಸಾಕ್ಷ್ಯಗಳನ್ನು ಗಮನದಿಂದ ಪರಿಶೀಲಿಸಿದರು. ಈಗ ತೀರ್ಪಿನ ದಿನ ನಿಗದಿಯಾಯಿತು. ರಾಘವ, ಸುರೇಶ್ ಮತ್ತು ಅವರ ಕುಟುಂಬದವರು ಆತಂಕದಿಂದ ಆ ದಿನಕ್ಕಾಗಿ ಕಾಯತೊಡಗಿದರು. ಆದರೆ ತೀರ್ಪು ಪ್ರಕಟವಾಗುವ ಮುನ್ನವೇ ಮತ್ತೊಂದು ಅಚ್ಚರಿಯ ಘಟನೆ ನಡೆಯಿತು. ತೀರ್ಪಿನ ದಿನಕ್ಕೆ ಕೇವಲ 2 ದಿನಗಳು ಬಾಕಿ ಇರುವಾಗ ರಾಘವನ ಮನೆ ಮುಂದೆ ಒಂದು ಕಪ್ಪು ಕಾರು ಬಂದು ನಿಂತಿತು. ಅದರೊಳಗಿಂದ ಸೂಟ್ ಧರಿಸಿದ್ದ 2 ವ್ಯಕ್ತಿಗಳು ಇಳಿದರು. ರಾಘವ, ನೀನೇನಾ ಎಂದು ಒಬ್ಬರು ಕೇಳಿದರು. ಹೌದು ಎಂದ ರಾಘವ. ಅವರು ಒಂದು ದೊಡ್ಡ ಬ್ಯಾಗನ್ನು ಮೇಜಿನ ಮೇಲೆ ಇಟ್ಟು ಅದನ್ನು ತೆರೆದರು. ಅದರೊಳಗೆ ಹಣದ ಕಟ್ಟೆಗಳು ತುಂಬಿದ್ದವು. ಇಲ್ಲಿ 50 ಲಕ್ಷ ರೂಪಾಯಿ ಇದೆ. ಈ ಪ್ರಕರಣದಿಂದ ಹಿಂದೆ ಸರಿ. ನ್ಯಾಯಾಲಯದಲ್ಲಿ ನಿನಗೆ ಏನೂ ಗೊತ್ತಿಲ್ಲ ಎಂದು ಹೇಳಿಬಿಡು. ಈ ಹಣ ನಿನ್ನದು. ರಾಘವ ಕ್ಷಣಕಾಲ ಮೌನವಾಗಿದ್ದ. ಅವನ ಜೀವನದಲ್ಲಿ ಇಷ್ಟು ಹಣವನ್ನು ಅವನು ಎಂದಿಗೂ ನೋಡಿರಲಿಲ್ಲ. ಆ ಹಣದಿಂದ ಮನೆ ಕಟ್ಟಬಹುದು, ಜಮೀನು ಖರೀದಿಸಬಹುದು, ಸುಖವಾಗಿ ಬದುಕಬಹುದು. ಆದರೆ ತಕ್ಷಣವೇ ಅವನಿಗೆ ತನ್ನ ತಂದೆ ಹೇಳಿದ್ದ ಮಾತು ನೆನಪಾಯಿತು. ಮಗನೇ, ಬಡವನಾಗಿ ಬದುಕಬಹುದು, ಆದರೆ ಪ್ರಾಮಾಣಿಕತೆಯನ್ನು ಎಂದಿಗೂ ಮಾರಬೇಡ. ರಾಘವ ಬ್ಯಾಗ್ ಮುಚ್ಚಿ ಅವರ ಕಡೆ ತಳ್ಳಿದ. ಈ ಹಣ ನನ್ನ ಮನಸ್ಸನ್ನು ಖರೀದಿಸಲು ಸಾಲದು. ದಯವಿಟ್ಟು ಇಲ್ಲಿಂದ ಹೋಗಿ. ಅವರು ಕೋಪದಿಂದ ಹೊರಟರು. 2 ದಿನಗಳ ನಂತರ ನ್ಯಾಯಾಲಯ ಜನರಿಂದ ತುಂಬಿತ್ತು. ಸುರೇಶ್ ಕುಟುಂಬದವರು, ರಾಘವ, ವಕೀಲರು ಮತ್ತು ಊರಿನ ಅನೇಕ ಜನರು
ತೀರ್ಪಿಗಾಗಿ ಕಾದಿದ್ದರು. ನ್ಯಾಯಾಧೀಶರು ತಮ್ಮ ತೀರ್ಪನ್ನು ಓದಲು ಆರಂಭಿಸಿದರು. ಸಲ್ಲಿಸಲಾದ ದಾಖಲೆಗಳು, ಸಾಕ್ಷ್ಯಗಳು ಮತ್ತು ಎಲ್ಲ ಪರಿಶೀಲನೆಗಳನ್ನು ಆಧರಿಸಿ ಶಿವರಾಮ ಅವರ ಕುಟುಂಬವೇ ಈ ಆಸ್ತಿಯ ಕಾನೂನುಬದ್ಧ ಹಕ್ಕುದಾರರು ಎಂದು ನ್ಯಾಯಾಲಯ ತೀರ್ಮಾನಿಸುತ್ತದೆ. ಆ ಮಾತು ಕೇಳುತ್ತಿದ್ದಂತೆ ಸುರೇಶ್ ಅವರ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಅವರ ಪತ್ನಿ ಲಕ್ಷ್ಮಿ ದೇವರಿಗೆ ಕೈಮುಗಿದಳು. ಮಕ್ಕಳು ತಮ್ಮ ತಂದೆಯನ್ನು ಅಪ್ಪಿಕೊಂಡರು. ಆದರೆ ಎಲ್ಲರಿಗೂ ಅಚ್ಚರಿ ತಂದದ್ದು ಮುಂದಿನ ಕ್ಷಣ. ಸುರೇಶ್ ನ್ಯಾಯಾಲಯದ ಹೊರಗೆ ರಾಘವನ ಕೈ ಹಿಡಿದು ಹೇಳಿದರು, "ಅಣ್ಣ, ಈ ಆಸ್ತಿ ನಮಗೆ ಸಿಕ್ಕಿದ್ದು ನಿಮ್ಮ ಪ್ರಾಮಾಣಿಕತೆಯಿಂದ. ಆದ್ದರಿಂದ ಈ ಜಮೀನಿನ ಒಂದು ಭಾಗವನ್ನು ನಿಮ್ಮ ಹೆಸರಿಗೆ ಕೊಡುತ್ತೇವೆ." ರಾಘವ ತಕ್ಷಣ ನಿರಾಕರಿಸಿದ. "ಇದು ನಿಮ್ಮ ಹಕ್ಕು, ನನಗೆ ಏನೂ ಬೇಡ." ಆದರೆ ಸುರೇಶ್ ನಗುತ್ತಾ ಹೇಳಿದರು, "ಇದು ದಾನವಲ್ಲ, ನಮ್ಮ ಕುಟುಂಬದ ಕೃತಜ್ಞತೆ." ಕೆಲವು ತಿಂಗಳ ನಂತರ ಆ ಜಮೀನಿನ ಒಂದು ಭಾಗದಲ್ಲಿ ವಿಶ್ವನಾಥ ಶಿವರಾಮ ಸ್ಮಾರಕ ಉಚಿತ ಶಾಲೆ ನಿರ್ಮಿಸಲಾಯಿತು. ಆ ಶಾಲೆಯಲ್ಲಿ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲಾಯಿತು. ರಾಘವನನ್ನು ಆ ಶಾಲೆಯ ಆಡಳಿತ ಸಮಿತಿಯ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಲಾಯಿತು. ಒಮ್ಮೆ ಕಸದಂತೆ ಕಾಣಿಸಿದ್ದ ಹಳೆಯ ಟ್ರಂಕ್ ಪೆಟ್ಟಿಗೆ ಕೊನೆಗೆ ಒಂದು ಕುಟುಂಬಕ್ಕೆ ನ್ಯಾಯವನ್ನು ತಂದುಕೊಟ್ಟಿತು ಮತ್ತು ನೂರಾರು ಮಕ್ಕಳ ಭವಿಷ್ಯವನ್ನು ಬೆಳಗಿಸಿತು. ನೀತಿ: ಪ್ರಾಮಾಣಿಕತೆ ತಕ್ಷಣ ಫಲ ಕೊಡದೇ ಇರಬಹುದು, ಆದರೆ ಅದು ಕೊನೆಗೆ ಗೌರವ, ನ್ಯಾಯ ಮತ್ತು ಶಾಶ್ವತ ಸಂತೋಷವನ್ನು ತಂದುಕೊಡುತ್ತದೆ.